ಇವತ್ತು ಸ್ಯಾಟರ್ಡೇ ಇನ್ ದ ಜುಲೈ ಮಂತ್. ಸೊ ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಆಗಿದೆ. ಆ್ಯಕ್ಚುಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಈ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಮುಂಚೆನೂ ಮಾಡ್ತಾ ಇದ್ವಿ. ಬಟ್ ಒಂದು ಸ್ಟುಡಿಯೋ ಕಾನ್ಸೆಪ್ಟಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ನೋಡಿದವರು ಮಾಡ್ತಾರೆ ಅಂತ ಅನ್ಕೊಂತೀನಿ. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ ಬೇಕ್, ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನಾ. ಬಟ್ ಆ ಜರ್ನಿ ಸ್ಟಾರ್ಟ್ ಆಗಿದ್ದು ಜಾಗಕ್ಕೆ ಹೋಗ್ತಾ ಇದ್ವಿ. ಬಟ್ ನಾಟ್ ಎವ್ರಿ ಡೇ ರೆಗ್ಯುಲರ್ ಸೆಷನ್ ಥರ ಅಲ್ಲ, ಲೇಟಾಗಿ ಹೋಗ್ತಾ ಇದ್ದೀವಿ. ಏನಂದರೆ ಇಂದ್ರನಗರ್ ಟ್ರಾನ್ಸ್ಫಾರ್ಮೇಷನ್ ಸ್ಟುಡಿಯೋ ಬಗ್ಗೆ ಮಾತಾಡಬೇಕಂದ್ರೆ ಬೆಂಗಳೂರಲ್ಲಿ ಒನ್ ಆಫ್ ದ ಟಾಪ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದ್ದಂಥ ಜಾಗ. ನೀವು ನೋಡಿರ್ಬೋದು ಆಲ್ಮೋಸ್ಟ್ ಎಲ್ಲರೂ, ಮತ್ತು ಸೆಲೆಬ್ರಿಟೀಸ್ ಕೂಡ ಬಂದಿದ್ರು ಅಲ್ಲಿಗೆ. ನಾರ್ಮಲಾಗಿ ಸ್ಟಾರ್ಟ್ ಮಾಡಿದ್ದು, ಬಟ್ ಯಾವ ಥರ ರೆಸ್ಪಾನ್ಸ್ ಇತ್ತು ಅಂದರೆ ಬೆಂಗಳೂರಲ್ಲೇ ಅದೇ ಒನ್ ಆಫ್ ದ ಬೆಸ್ಟ್. ಬಂದವರೆಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದ್ರು. ಎಲ್ಲದಕ್ಕಿಂತ ಒಳ್ಳೆ ವೈಬ್ ಪ್ಲೇಸ್. ತುಂಬ ಜನ ರೆಡಿ ಆಗಿದ್ದಾರೆ, ತುಂಬ ಜನ ಹೆಲ್ತ್ ಚೇಂಜ್ ಆಗಿ ಹೋಗಿದ್ದಾರೆ, ಔಟ್ಲುಕ್ ಚೇಂಜ್ ಆಗಿದ್ದಾರೆ, ತುಂಬ ಜನ ಕಾಂಪಿಟೇಷನ್ ವಿನ್ ಆಗಿದ್ದಾರೆ. ಸೊ ತುಂಬ ಮೆಮೊರಿ ಇರುವಂಥ ಜಾಗ. ನಿನ್ನ ಅನುಭವ ಏನಿತ್ತು ಇಂದ್ರನಗರ ಸ್ಟುಡಿಯೋದಲ್ಲಿ? ಆಲ್ಮೋಸ್ಟ್ 5 years ಆಯಿತು ಈ ಸ್ಟುಡಿಯೋ ನಾವು ಓಪನ್ ಮಾಡಿ. ಆ್ಯಕ್ಚುಲಿ ಕೋವಿಡ್ 6 years ಆಯಿತು. ಕೋವಿಡ್ ಟೈಮಲ್ಲಿ ಓಪನ್ ಮಾಡಿರೋದು. ಅವಾಗೆಲ್ಲ ಜಿಮ್ಗಳೆಲ್ಲ ಕ್ಲೋಸ್ ಇತ್ತು, ಎಲ್ಲೂ ಟ್ರೈನಿಂಗ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅವಾಗ. ಆ ಟೈಮಲ್ಲಿ ಓಪನ್ ಮಾಡಿ ಸ್ಟುಡಿಯೋ. ಆ್ಯಂಡ್ ಮೋರ್ ಓವರ್ ನಂದು ವರ್ಕೌಟ್ ಅಂತ ಸ್ಟಾರ್ಟ್ ಮಾಡಿರೋದು ಜಿಮ್. ನಾನು ಮುಂಚೆ ಎಲ್ಲೂ ಫಸ್ಟ್ ಇಕ್ವಿಪ್ಮೆಂಟ್. ಆ್ಯಂಡ್ ನಾನು ಮುಂಚೆ ಎಲ್ಲ ವರ್ಕೌಟ್ ಮಾಡ್ತಿರ್ಲಿಲ್ಲ, ನಾನು ಅವಾಗಿನ್ನೂ ಓದ್ತಾ ಇದ್ದೆ. ಸೊ ಫಸ್ಟ್ ಟೈಮ್ ನಾನು ವರ್ಕೌಟಲ್ಲಿ ಸ್ಟಾರ್ಟ್ ಮಾಡಿರೋ ಜಾಗ. ಎವ್ರಿ ಡೇ ಮಾರ್ನಿಂಗ್ 5:30 ಅಷ್ಟೊತ್ತಿಗೆ ಈ ರೋಡಲ್ಲಿ ಬರ್ತಿದ್ವಿ. ಅದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಥರ. ಒಳ್ಳೆ ಮೆಮೊರಿ. ಮಿಸ್ ಮಾಡ್ತೀವಿ ನಾವು. ಮಿಸ್ ಮಾಡೋದಕ್ಕಿಂತ ಆ್ಯಕ್ಚುಲಾಗಿ ಕ್ಲೈಂಟ್ ಮಿಸ್ ಮಾಡ್ತಾರೆ. ಇವಾಗ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಾಗಿದೆ. ಅದು ಹೇಗೆ ಗೊತ್ತಾಗಿದೆ ನಂಗೆ ಗೊತ್ತಿಲ್ಲ. ತುಂಬ ಜನ ಇದೇನದು ಮೆಸೇಜ್ ಮಾಡಿದ್ದು ಹೇಳ್ತಾ ಇದ್ದಾರೆ, ಅಂದರೆ ಇನ್ನೂ ದೊಡ್ಡದಾಗಿ ಓಪನ್ ಮಾಡ್ತಾ ಇದ್ದೀರಂತೆ, ಅಲ್ಲಿ ಓಪನ್ ಮಾಡಿ ಇಲ್ಲಿ ಓಪನ್ ಮಾಡಿ ಮತ್ತು ಮಿಸ್ ಮಾಡ್ತಾ ಇದ್ದೀವಿ ಅಂತ. ಪ್ಯೂರ್ ಲವ್ ಅದು ಅನಿಸುತ್ತೆ. ಅಂದರೆ ಒಳಗಡೆಯಿಂದ ಅದು ಹೇಳೋದು, ಸುಮ್ಮನೆ ನಮ್ಗೆ ಖುಷಿ ಪಡಿಸ್ಲಿತ್ತು ಅಂತಲ್ಲ, ಅವರೇ ನಿಜವಾಗ್ಲೂ ಮಿಸ್ ಮಾಡ್ತಾ ಇದ್ದಾರೆ. ಅದು ನಮ್ಗೆ ಖುಷಿ ಆಗುತ್ತೆ. ಮತ್ತು ಅದೇ ತುಂಬ ಮೆಮೊರಿ ಇದೆ. ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ನಾವು ಅಲ್ಲೇ ಒಂದು 24 ಅವರಲ್ಲಿ 12 hours ಅಲ್ಲೇ ಇರ್ತಾಯಿದ್ವಿ. ತುಂಬ ಜನ ಫ್ರೆಂಡ್ಸ್ ಆಗಿದ್ದಾರೆ, ಫ್ಯಾಮಿಲಿ ಥರ ಆಗಿದ್ದಾರೆ. ಇವಾಗ್ಲೂ ಹಾಗೆ ಕಾಂಟ್ಯಾಕ್ಟ್ ಇದೆ. ಚೆನ್ನಾಗಿತ್ತು ಲೈಫ್. ಅದೊಂದು ಜರ್ನಿ ಅಷ್ಟೇ. ನನ್ನ ಫೈನಾನ್ಷಿಯಲಿನೂ ಒಂದು ಬೆಟರ್ಮೆಂಟ್ ಆಗೋದಕ್ಕೆ ಮೇನ್ ರೋಲ್. ಆ್ಯಕ್ಚುಲಿ ನಮ್ಮ ಜಿಮ್ ಪಕ್ಕದಲ್ಲೇ ಒಂದು ಟೆಂಪಲ್ ಇತ್ತು. ತುಂಬ ಒಳ್ಳೆ ವೈಬ್ ಟೆಂಪಲ್ದು. ಸೊ ಇದು 2022 ಅಲ್ಲಿ ಸ್ಟೂಡೆಂಟ್ಸ್ ವಿನ್ ಆಗಿದ್ದ ಮೆಡಲ್ಗಳು. ಆ್ಯಕ್ಚುಲಿ ಇದು 2022ನೇ. ಇದು 2021-22 ಅನಿಸುತ್ತೆ ಕಾಂಪಿಟೇಷನ್ದು. ಎಲ್ಲ ಒಳ್ಳೆ ಮೆಮೊರಿ. ಎಲ್ಲದಕ್ಕಿಂತನೂ ತುಂಬ ಮೆಮೊರಿ ಇದೆ. ನಮ್ಮ ಪ್ರಕಾರ ನಾನು ಮಿಸ್ ಮಾಡೋದಕ್ಕಿಂತ ನಮ್ಮ ಸ್ಟೂಡೆಂಟ್ಸ್ ತುಂಬ ಮಿಸ್ ಮಾಡ್ಕೊತಾರೆ ಅಂತ ನಂಗೆ ಅನಿಸುತ್ತೆ. ತುಂಬ ಮೆಮೊರಿ ಇದೆ ಅವರಿಗೆ. ಒಂದು ಅವ್ರ ಪ್ರೈಮ್ ಏಜಲ್ಲಿ, ಒಂದು 3 ವರ್ಷ 5 ವರ್ಷ ಪ್ರೈಮ್ ಏಜಲ್ಲಿ ಇಲ್ಲಿ ಬಂದಿದ್ದಾರೆ. ಕಮೆಂಟ್ ಮಾಡಿ, ನಮ್ಮ ಕ್ಲೈಂಟ್ಸ್ ಯಾರಾದರೂ ನಿಮಗೆ ಮಿಸ್ ಮಾಡ್ತಾರೋ ಕಮೆಂಟ್ ಮಾಡಿ. ನಿಮ್ಗೇನು ಅನಿಸುತ್ತೆ ನಮ್ಮ ಇಂದ್ರನಗರದ ಟ್ರಾನ್ಸ್ಫಾರ್ಮೇಷನ್ ಸ್ಟುಡಿಯೋ, BG ಟ್ರಾನ್ಸ್ಫಾರ್ಮೇಷನ್ ಸ್ಟುಡಿಯೋ ಬಗ್ಗೆ ನಿಮ್ಮ ಎಕ್ಸ್ಪೀರಿಯೆನ್ಸು ನಿಮ್ಗೇನು ಫೀಲ್ ಆಗ್ತಾಯಿದೆ ಅಂತ ನೀವು ಕಮೆಂಟ್ ಮಾಡಿ. ಬಟ್ ಯಾರೇ ಕಮೆಂಟ್ ಮಾಡಿದ್ರೆ ಪ್ಯೂರ್ ಇರುತ್ತೆ. ಯಾಕಂದರೆ ಇಲ್ಲಿ ಬರ್ತಾಯಿರೋ ಫೀಲಿಂಗೇ ಬೇರೆ ಥರ ಇತ್ತು. ಯಾರು ಜಿಮ್ ಥರ ಇದ್ದಿಲ್ಲ. ಅವ್ರ ಸ್ಟ್ರೆಸ್ ಎಲ್ಲ ಹೊರಗಡೆ ಹಾಕ್ಲಿಕ್ಕೆ ಇಲ್ಲಿ ಬರ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಪ್ರೈಮ್ ಟೈಮ್ ಆ್ಯಕ್ಚುಲಿ, ನಮ್ಮ ಪ್ರೈಮ್ ಟೈಮ್ ಇರ್ಬೋದು, ಎಲ್ಲ ಕ್ಲೈಂಟ್ಸ್ ತುಂಬ ಜನ ಪ್ರೈಮ್ ಟೈಮು. ಸೊ 1 by 1 ಎಲ್ಲ ರಿಮೂವ್ ಮಾಡ್ತಾ ಇದ್ದೀವಿ. AC ಎಲ್ಲ ರಿಮೂವ್ ಮಾಡಾಯಿತು. ಆ್ಯಕ್ಚುಲಿ ಇಲ್ಲಿದೆ, ಎಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗಬೇಕು. ಆ್ಯಂಡ್ ಮಿಷಿನ್ಸು ಅಷ್ಟೇ. ಆ್ಯಕ್ಚುಲಿ ಇವೆಲ್ಲ ನನ್ನದೇ ಹೋಲ್ಡಿಂಗ್ಸ್ ಪ್ಲ್ಯಾನ್. ವೆಲ್ಕಮ್ ಟು ಚಾಟ್ GPT ಇರಲಿಲ್ಲ. ಅವಾಗ ಚಾಟ್ GPT ಇದ್ದಿಲ್ಲ, ಏನೂ ಇದ್ದಿಲ್ಲ. ಎಲ್ಲ ನಮ್ಮದೇ ಪ್ಲ್ಯಾನ್ಗಳು.
ಸೋಷಿಯಲ್ ಮೀಡಿಯಾలో ಸ್ಟ್ರಾಂಗ್ ಇದ್ದಿಲ್ಲ ಕೋವಿಡ್ ಟೈಮಲ್ಲಿ ಅಂತ ಸ್ಟ್ರಾಂಗ್ ಇದ್ದಿಲ್ಲ. ವೆಲ್ಕಮ್ ಟು ಮೈ ವರ್ಲ್ಡ್ BG ಟ್ರಾನ್ಸ್ಫಾರ್ಮೇಷನ್ ಸ್ಟುಡಿಯೋ, ಇಟ್ಸ್ ಟೈಮ್ ಟು ಮೇಕ್ ಎ ಚೇಂಜ್ ಅಂತ. ಅಲ್ಲೂ ಅಷ್ಟೇ, ಐ ಆಮ್ ನಾಟ್ ಹಿಯರ್ ಟು ಟಾಕ್, ಐ ಆಮ್ ಹಿಯರ್ ಟು ಲಿಫ್ಟ್. ಇಲ್ಲಿ ಇಫ್ ಯು ಥಿಂಕ್ ಲಿಫ್ಟಿಂಗ್ ಈಸ್ ಡೇಂಜರಸ್, ಟ್ರೈ ಬೀಯಿಂಗ್ ವೀಕ್ ಈಸ್ ಡೇಂಜರಸ್. ಎವ್ರಿ ವರ್ಕೌಟ್ ಇಸ್ ಪ್ರೋಗ್ರೆಸ್. ಒಳ್ಳೆ ವೈಬ್, ಎಲ್ಲ ಪಾಸಿಟಿವ್ ವೈಬೇನೆ. ಸಗದಾಗಿತ್ತು ಆ್ಯಕ್ಚುಲಿ ಅಲ್ವಾ? ಹಾಂ ಬರೋದು ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಡಬ್ಬಯ್ಯ ಅಂತೀನಿ, ದಯವಿಟ್ಟು ಹೇಗೆ ಬಿಡ್ಬೇಡಿ ಪ್ಲೀಸ್. ದಿಶಾ, ಏನು ಅನ್ನಿಸ್ತಾ ಇದೆ? ಇಂದ್ರನಗರ್ ಸ್ಟುಡಿಯೋ ಕ್ಲೋಸ್ ಆಗ್ತಿದೆಯಲ್ಲ. ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಧೈರ್ಯ ಅನ್ನೋದು ಭಾಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. ಕಂಪ್ಲೀಟ್ ಇಕ್ವಿಪ್ಮೆಂಟ್ ಎಲ್ಲ ಸೆಂಡ್ ಮಾಡಾಯಿತು, ಎಲ್ಲದನ್ನು ಕೇಸಿಗೆ ತೆಗೆದುಬೇಕಂತ ಅಂದ್ಕೊಂಡಿದ್ದು. ಸೊ ಸರ್ ಖುಷಿ ಇದೆ. ಸೊ ಯಾರು ವರ್ಕೌಟ್ ಮಾಡಿದ್ದೀರಾ, ಅವ್ರು ಏನೇನು ಮೆಮೊರಿ ಇದೆ ಅದನ್ನು ಕಮೆಂಟ್ ಮಾಡಿ. ನಿಮಗೇನು ಮನಸ್ಸಿಗೆ ಅನ್ಸುತ್ತೆ ಅದನ್ನು ಹೇಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ ಟ್ರಸ್ಟ್ ಮಾಡಿದ್ದಕ್ಕೆ, ಇವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಅಷ್ಟೇನಾ? ಓಕೆ, ಮಿಸ್ ಮಾಡ್ಕೊತೀವಿ. ಥ್ಯಾಂಕ್ ಯು BG ಟ್ರಾನ್ಸ್ಫಾರ್ಮೇಷನ್ ಸ್ಟುಡಿಯೋ. ಮುಂದೆ ಗೋಲ್ಡ್ ಚೇಂಜ್ ಆಗಿರುತ್ತೆ, ಕೀ ಇರಲ್ಲ, ಅದಕ್ಕಿಂತ ಒಳ್ಳೆ ಮೆಮೊರಿ ಮಿಸ್ ಮಾಡುತ್ತಂತೆ. ಮೂವ್ ಆನ್ ಅಷ್ಟೇ.